ಅಪರೂಪದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ ದಾವಣಗೆರೆಯ ಯರಗುಂಟೆ. ಬಾಲ್ಯದ ಗೆಳೆಯ ಭೋವಿ ಮಠದ ಶ್ರೀಗಳಿಗೆ ಕುಂಚಿಟಿಗ ಶ್ರೀಗಳಿಂದ ವಿಭಿನ್ನ ಗುರುವಂದನೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಚಿತ್ರದುರ್ಗ ಭೋವಿ ಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಪೂರ್ವಾಶ್ರಮದ ತಂದೆ ತಾಯಿಗೆ ಮನೆ ಉಡುಗೊರೆ ಕೊಡಲಾಯಿತು. ದಾವಣಗೆರೆ ಯರಗುಂಟೆ ಬಳಿ ಮನೆ ಕಟ್ಟಿಸಿ ಮನೆಯನ್ನು ಉಡುಗೊರೆಯಾಗಿ ನೀಡಲಾಯಿತು. ಹೊಸದುರ್ಗ ಕುಂಚಿಟಿಗ ಮಠದ ಶಾಂತವೀರ ಸ್ವಾಮೀಜಿಯಿಂದ ಮನೆಯನ್ನ ಉಡುಗೊರೆಯಾಗಿ ಕೊಡಲಾಯಿತು. ದಾವಣಗೆರೆಯ ಆಜಾದ್ ನಗರದ ಸಿದ್ದರಾಮೇಶ್ವರ ಮಠದಲ್ಲಿ ಹನುಮಂತಪ್ಪ ಸರೋಜಮ್ಮ ವಾಸವಿದ್ರು. ಅವರ ಕಷ್ಟ ನೋಡಲಾಗದೆ ಕುಂಚಿಟಿಗ ಸಮಾಜದಿಂದ ಉಡುಗೊರೆ ನೀಡಲಾಗಿದೆ. ಈ ಸಮಾರಂಭದಲ್ಲಿ ಇಳಕಲ್ ಮಠದ ಗುರು ಮಹಾಂತ ಸ್ವಾಮೀಜಿ, ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ, ಕಾಗಿನೆಲೆ ಗುರುಪೀಠದ ನಿರಂಜನಾನಂದಪುರಿ ಸ್ವಾಮೀಜಿ, ವಾಲ್ಮೀಕಿ ಮಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ, ಪಂಚಮಸಾಲೆ ಪೀಠದ ವಚನಾನಂದ ಸ್ವಾಮೀಜಿ, ಮಾದಾರ ಚೆನ್ನಯ್ಯ ಗುರುಪೀಠದ ಡಾಕ್ಟರ್ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ, ಮಾಜಿ ಸಚಿವ ಅರವಿಂದ ಲಿಂಬಾವಳಿ, ಕನ್ನಡಪ್ರಭ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಗ್ರೂಪ್ ಎಡಿಟರ್ ರವಿ ಹೆಗಡೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇವತ್ತಿನ ದಿನ ಬಹಳ ವಿಶೇಷವಾದಂತ ಒಂದು ದಿನ. ಬುದ್ಧ ಪೂರ್ಣಿಮೆ ಇದೆ, ಅದ್ರ ಜೊತೆಗೆ ಮೇ 1 ಕಾರ್ಮಿಕ ದಿನಾಚರಣೆ. ಇಲ್ಲಿರುವಂತಹ ಅನೇಕ ಸ್ವಾಮೀಜಿಗಳು ಕಾಯಕ ಸಮುದಾಯವನ್ನ ಪ್ರತಿನಿಧಿಸುವಂತವರು. ಹಾಗಾಗಿ ಈ ಕಾಯಕ ದಿನ, ಬುದ್ಧ ಪೂರ್ಣಿಮೆಯ ಜ್ಞಾನೋದಯದ ದಿನ ಮತ್ತು ಅದ್ರ ಜೊತೆಗೆ ಸೇರ್ಕೊಂಡಿರುವಂತಹ ಒಂದು ವಿಶೇಷ ದಿನ ಇದು ಇಷ್ಟು ವರ್ಷ ಈ ಆಚರಣೆ ಆಗಿರ್ಲಿಲ್ಲ. ನಾವು ಪ್ರತಿ ವರ್ಷ ಬುದ್ಧ ಪೂರ್ಣಿಮೆಯನ್ನು ಆಚರಿಸ್ತೀವಿ, ಮೇ 1 ಅಂತೇಳಿ ಕಾರ್ಮಿಕ ದಿನವನ್ನು ಆಚರಿಸ್ತೀವಿ. ಅದರ ಜೊತೆಯಲ್ಲಿ ಇವತ್ತು ಒಂದು ವಿಶೇಷವಾದಂತಹ ಗೃಹ ಪ್ರವೇಶದ ದಿನ. ಇದನ್ನ ಧಾರ್ಮಿಕ ಸೌಹಾರ್ದತೆಯ ದಿನ ಅಥವಾ ಇದನ್ನ ಒಂದು ಸಾಮಾಜಿಕ ಸೌಹಾರ್ದತೆಯ ದಿನ ಅಂತ ಕೂಡ ಇವತ್ತು ನಾವು ಆಚರಿಸಬೇಕು ಅಂತ ನನಗೆ ಅನಿಸ್ತಾ ಇದೆ. ಪೂಜ್ಯ ಶಾಂತವೀರ ಮಹಾಸ್ವಾಮೀಜಿಗಳು ಹೇಳಿದಾಗ ಒಂದು ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಬಂದು ನಾನು ವೇದಿಕೆಯಲ್ಲಿ ಮಾತಾಡುವಂಥದ್ದು ಏನಿರುತ್ತೆ ಅಂತ ಅವ್ರ ಹತ್ರ ಕೇಳಿದ್ದೆ. ನೀವು ಬಂದು ನೋಡಿ, ಇದು ಸಾಮಾನ್ಯವಾದಂತ ಒಂದು ಗೃಹ ಪ್ರವೇಶ ಅಲ್ಲ ಅಂತೇಳಿ ಹೇಳಿದ್ರು ಅವರು. ಆಮೇಲೆ ನಾನು ಅದ್ರ ಬಗ್ಗೆ ತಿಳ್ಕೊಂಡೆ, ಸ್ವಲ್ಪ ಮಾಧ್ಯಮದವರಾಗಿದ್ದರಿಂದ ಹಿಂದೆ ಮುಂದೆ ತಿಳ್ಕೊಂಡೆ ನಾನು ಅದನ್ನ. ಈ ದಿನಮಾನದಲ್ಲಿ ಎಲ್ಲರೂ ತಮ್ಮ ತಮ್ಮ ಸಮಾಜ, ತಮ್ಮ ತಮ್ಮ ಧರ್ಮಕ್ಕಾಗಿ ಎಲ್ಲವನ್ನೂ ಮಾಡ್ತಿರುವಾಗ ಒಂದು ಕುಂಚಿಟಿಕ ಸಮಾಜ ಇನ್ನೊಂದು ಭೋವಿ ಸಮಾಜದ ಸ್ವಾಮೀಜಿಯ ಪೂರ್ವಾಶ್ರಮದ ತಂದೆ ತಾಯಿಗಳಿಗಾಗಿ ಒಂದು ಮನೆ ಕಟ್ಕೊಡ್ತಾ ಇರುವಂತದ್ದು ನನ್ನ ಪ್ರಕಾರ ಇತಿಹಾಸದಲ್ಲೇ ಮೊಟ್ಟ ಮೊದಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.